ನೋಡಿ, ಈ ಬ್ಯಾಡ್ ಟೈಮ್ ಅನ್ನೋದು ಶುರುವಾದರೆ ತೊಂದರೆಗಳು ಎಲ್ಲೆಲ್ಲಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ತಾಜಾ ಉದಾಹರಣೆ ಈ ಪಾಕಿಸ್ತಾನ. ಒಂದು ಕಡೆ ಭಾರತದಿಂದ ಆಪರೇಷನ್ ಸಿಂಧೂರ ಆಯ್ತಾ, ಮತ್ತೊಂದು ಕಡೆ ಬಲೂಚ್ ಅಟ್ಯಾಕ್ ಮಾಡಿದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿ ಅವರು ರಣಹೇಡಿ ಪಾಕ್ ಮೇಲೆ ದಾಳಿ ಆಗ್ತಾ ಇದೆ. ಇನ್ನೊಂದು ಕಡೆ ಅಫ್ಘಾನಿಸ್ತಾನ್ ಕಡೆಯಿಂದ ತಾಲಿಬಾನರು ಹೊಡಿತಾ ಇದ್ದಾರೆ. ಪಾಕಿಸ್ತಾನ್ ಸೇನೆ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ 12 ಸೈನಿಕರನ್ನ ಅದರ ವಾಹನದ ಮೇಲೆ ಗುರಿಯಾಗಿಸಿ IED ಸ್ಫೋಟ ಆಗಿದೆ. 12 ಸೈನಿಕರನ್ನ ಹತ್ಯೆ ಮಾಡಿದ್ದಾರೆ ಬಲೂಚ್ ಲಿಬರೇಷನ್ ಆರ್ಮಿ. ಯಾರು ಗೊತ್ತಾ ಇವರು? ರೀಸೆಂಟಾಗಿ ಪಾಕಿಸ್ತಾನದ ಒಂದು ಟ್ರೈನನ್ನು ಹೈಜಾಕ್ ಮಾಡಿದ್ರಲ್ಲ, ಟ್ರೈನ್ನೇ ಹೈಜಾಕ್ ಮಾಡಿಬಿಟ್ಟಿದ್ರು. ಅವರೇ BLA ಅವರು, ಬಲೂಚ್ ಲಿಬರೇಷನ್ ಆರ್ಮಿ. ಒಂದು ಕಡೆ ನಮ್ಮ ಹೊಡೆತ, ಅಫ್ಘಾನಿಸ್ತಾನ್ ಕಡೆಯಿಂದ ತಾಲಿಬಾನ್ ಹೊಡೆತ, ಮತ್ತೊಂದು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಪಾಕಿಸ್ತಾನಕ್ಕೆ ಹೊಡಿತಾ ಇದ್ದಾರೆ. ಯಾರು ಹೊಡೆತ ಅಂತ ತಡ್ಕೊಳಕ್ಕೆ ಸಾಧ್ಯ? ಮೂರು ಕಡೆ, ಮೂರು ದಿಕ್ಕಲ್ಲೂ ಏಟು. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ. ಈ ತಾಲಿಬಾನಿಗಳನ್ನ ಬೆಳೆಸಿದವ್ರು ಯಾರು? ಅವಾಗೆಲ್ಲ ಅಲ್ಲಿ ಚುನಾಯಿತ ಸರ್ಕಾರ ಇದ್ದಾಗ ತಾಲಿಬಾನ್ಗಳಿಗೆ ಆಶ್ರಯ ಕೊಟ್ಟಿದ್ದು ಯಾರು? ಪಾಕಿಸ್ತಾನ. ಈಗ ಅವರೇ ಹೊಡಿತಾ ಇದ್ದಾರೆ. ಅನುಭವಿಸಿ. ಉಗ್ರರನ್ನು ನೀವು ಬೆಳೆಸಿ ಮಾಡಿದ್ದಕ್ಕೆ ನಿಮ್ಗೆ ಅವರಿಂದನೇ ಏಟು, ಬೇರೆ ಏನೂ ಇಲ್ಲ. ನೋಡಿ ಅಲ್ಲಿ ಐ ಥಿಂಕ್ ಇದು IED ಇಟ್ಟು ರಿಮೋಟ್ ಇಟ್ಟು ಹೊಡೆದಿರೋದು. ಇದು ರಿಮೋಟಲ್ಲಿ ಆಪರೇಟ್ ಮಾಡಿದ್ದಾರೆ. ವೆಹಿಕಲ್ ಹೋಗೋ ನೋಡಿ, ಫಿನಿಶ್. ಹೆಣಗಳು ನೋಡಿ ಛಿದ್ರವಾಗಿ ಬೀಳ್ತಾ. ಬಬ್ಬ ಹೆಣಗಳು ಛಿದ್ರವಾಗೋಯ್ತು ನೋಡಿ ಅಲ್ಲಿ. ವಾಹನ ನೋಡಿ, ಅಬ್ಸರ್ವ್ ಮಾಡಿ. ಅದೇನು ಸೇನಾ ವಾಹನನ? ನಮ್ಮ ಕಡೆ ಚಿಕನ್ ಸಾಕ್ಸೋ ವೆಹಿಕಲ್ಗಳು ಇದಕ್ಕಿಂತ ಚೆನ್ನಾಗಿರ್ತವೆ. ನೋಡಿ, ಆ ಗಾಡಿನಲ್ಲಿ ಆ ಥರ ಕುರಿ ತುಂಬ್ದಂಗೆ ತುಂಬ್ಕೊಂಡು ಹೋಗ್ತಿದ್ದಾರೆ. ಫಸ್ಟ್ ಆಫ್ ಆಲ್. ಎರಡನೇದು ದುರ್ಗಮ ಪ್ರದೇಶ ಅಂಥ ಕಡೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ಗಳನ್ನ ರೋಡಲ್ಲಿ ಹುದುಗಿಸಿಟ್ಟು ಆಮೇಲೆ ರಿಮೋಟ್ ಮುಖಾಂತರ ಆಪ್ರೇಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಯಾರು ಹೊಡೆತ ಅಂತ ಈಗ ಪಾಕಿಸ್ತಾನ ತಡ್ಕೋಬೇಕು ಅಂತ? ಒಂದು ಕಡೆ ನಮ್ದಾಯಿತು, ಇನ್ನೊಂದು ಕಡೆ ಇವಾಗ ಬಲೂಚ್ ಲಿಬರೇಷನ್ ಆರ್ಮಿ ಅವರು. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಶಬೀರ್? ಅರವಿಂದ್, ನೋಡಿ, ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೇನೆಯ ವಿರುದ್ಧ ನಿರಂತರವಾದಂತಹ ದಾಳಿಗಳನ್ನ ಮಾಡ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಕೂಡ ಇದೇ ರೀತಿಯಾದಂತಹ ಸ್ಫೋಟವನ್ನ ನೋಡ್ಲಿಕ್ಕೆ ಸಿಕ್ಕಿತ್ತು. ಆಗ್ಲೂ ಕೂಡ 7 ಜನ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ರು. ಸೊ ಈಗ್ಲೂ ಕೂಡ ಅಂತದ್ದೇ ಘಟನೆ ಮರುಕಳಿಸಿರುವಂತದ್ದು. ಈಗ್ಲೂ ಕೂಡ IED ಬಾಂಬ್ ಅನ್ನ ಇಟ್ಟು ಪಾಕಿಸ್ತಾನದ ಆರ್ಮಿ ಸೈನಿಕರು ಏನು ಓಡಾಡ್ತಾ ಇದ್ರು ಆ ಒಂದು ವಾಹನವನ್ನ ಬ್ಲಾಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಘಟನೆಯಲ್ಲೂ ಕೂಡ 12 ಜನ ಪಾಕಿಸ್ತಾನದ ಸೈನಿಕರು ಈಗ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಬಲೂಚಿ ಲಿಬರೇಷನ್ ಆರ್ಮಿ ಏನಿದೆ, ನಿರಂತರವಾದಂತಹ ಹೋರಾಟವನ್ನ ಮಾಡ್ತಾ ಇದೆ. ಬಲೂಚಿಸ್ತಾನವನ್ನ ಪ್ರತ್ಯೇಕವಾಗಿ ಬಿಟ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟಗಳನ್ನ ನಡೆಸ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಪಾಕಿಸ್ತಾನದ ಆರ್ಮಿಯ ವಿರುದ್ಧ ನಿರಂತರವಾದಂತಹ ದಾಳಿಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಈ ದಾಳಿಯು ಕೂಡ ನಡೆದಿರುವಂತದ್ದು. ಹಿಂದೆ ಒಂದು ಸಲ ಇಡೀ ಟ್ರೈನ್ ಅನ್ನ ಹೈಜಾಕ್ ಮಾಡಿರುವಂತದನ್ನ ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಅದನ್ನು ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿ ಟ್ರೈನ್ ಅನ್ನ ಬಿಡಿಸ್ಕೊಳ್ಳುವಂತ ಕೆಲಸಗಳು ಕೂಡ ಆಗಿತ್ತು. ಈಗಲೂ ಕೂಡ ನಿರಂತರವಾದಂತಹ ದಾಳಿಗಳನ್ನ ಮಾಡೋ ಮೂಲಕ ಇಡೀ ಪಾಕಿಸ್ತಾನದ ಸೇನೆಗೆ ದೊಡ್ಡ ಹೊಡೆತವನ್ನ ಕೊಡುವಂತ ಕೆಲಸವನ್ನ ಬಲೂಚಿ ಲಿಬರೇಷನ್ ಆರ್ಮಿ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಒಂದು ಕಡೆ ಬಲೂಚಿ ಲಿಬರೇಷನ್ ಆರ್ಮಿ ದಾಳಿಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಭಾರತವು ಕೂಡ ಪಾಕಿಸ್ತಾನದ ವಿರುದ್ಧ ದಾಳಿಗಳನ್ನು ನಡೆಸಲಿಕ್ಕೆ 2ನೇ ಹಂತದಲ್ಲಿ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಹೀಗಾಗಿ ಪಾಕಿಸ್ತಾನ ಒಂದ್ ರೀತಿ ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿರುವಂತದ್ದು. 2-3 ಕಡೆಯಿಂದ ದಾಳಿಗಳನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅರವಿಂದ್, ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಬಟ್ ನಿಜಕ್ಕೂ ಕೂಡ ವೆಲ್ ಪ್ಲ್ಯಾನ್ಡ್ ಇದು. ನನ್ನ ಪ್ರಕಾರ ರೋಡಲ್ಲಿ ಬಾಂಬನ್ನು ಹುದುಗಿಸಿಟ್ಟಿದ್ದಾರೆ.